ಡೆವಿಲ್ ಸಿನಿಮಾವನ್ನು ಚನ್ನರಾಯಪಟ್ಟಣದ ಗಾಯತ್ರಿ ಚಿತ್ರಮಂದಿರದಲ್ಲಿ ಚಿತ್ರ ನಟರಾದ ಹುಲಿ ಕಾರ್ತಿಕ್ ಹಾಗೂ ರಕ್ಷಿತ್ ಬುಲೆಟ್ ಡಿ ಬಾಸ್ ಅಭಿಮಾನಿಗಳೊಂದಿಗೆ ವೀಕ್ಷಣೆ ಮಾಡಿದ ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಟ್ರಸ್ಟ್ನ ಅಧ್ಯಕ್ಷ ನಿತಿನ್ ಸೇರಿದಂತೆ ಡಿ ಬಾಸ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಮಸ್ತೆ. ನಾವಿವತ್ತು ಡೆವಿಲ್ ಸಿನಿಮಾ ಪ್ರಚಾರಕ್ಕೆ ಅಂತ ಚನ್ನರಾಯಪಟ್ಟಣಕ್ಕೆ ಬಂದಿದ್ವಿ. ನಿತಿನ್ ಬ್ರದರ್ ಇವ್ರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ನಮ್ಮ ಡಿ ಕಂಪ್ನಿ ಹುಡುಗರು, ನಮ್ಮ ಡಿ ಬಾಸ್ ಅಭಿಮಾನಿಗಳು ಅಂಡ್ ಕನ್ನಡ ಸಿನಿಮಾ ಅಭಿಮಾನಿಗಳು ಎಲ್ಲರೂ ಸೇರ್ಕೊಂಡು ಇವತ್ತು 10ನೇ ದಿನ ಡೆವಿಲ್ ಸಿನಿಮಾ ರಿಲೀಸ್ ಆಗಿ 10ನೇ ದಿನನೇ 25ನೇ ದಿನ ರೇಂಜಿಗೆ ಸೆಲೆಬ್ರೇಟ್ ಮಾಡಿದ್ರು ಇಲ್ಲಿ. ಸೊ ಅದನ್ನೇ ಹೇಳ್ತಾ ಇದ್ರು 25ನೇ ದಿನಕ್ಕೆ ಬೇರೆ ಏನೇನೋ ಮಾಡ್ಕೊಂಡಿದೀವಿ ಅಂತ. ಬಟ್ ಇವತ್ತಂತೂ ಆ ಜನ, ಆ ಕ್ರೌಡ್, ಆ ಸೆಲೆಬ್ರೇಷನ್ ನೋಡಿ ಸಖತ್ ಖುಷಿ ಆಯ್ತು. ಸೊ ನಿಮ್ಮೆಲ್ಲರೂ ಸಪೋರ್ಟು ಸಿನಿಮಾ 100 days ಮಾಡಬೇಕು, ಸಿನಿಮಾನ ಗೆಲ್ಸೋ ತನಕ ನಿಮ್ಮೆಲ್ಲರೂ ಸಪೋರ್ಟ್ ಹಿಂಗೆ ಇರಲಿ. ಇದುವರೆಗೂ ಯಾರ್ಯಾರು ಸಿನಿಮಾ ನೋಡಿಲ್ಲೋ ದಯವಿಟ್ಟು ಸಿನಿಮಾ ಬಂದು ನೋಡಿ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಥಿಯೇಟರ್ ಹತ್ರ ವ್ಯವಸ್ಥೆ, ಥಿಯೇಟರ್ ಒಳಗೆ ಕೂರಕ್ಕೆ ಎಲ್ಲವೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಮ್ಮ ಸಿನಿಮಾಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಕೊಡೋ ವಿಚಾರ ಅಂತ ಹೇಳಿದ್ರೆ, ನಮ್ಮ ನಿತಿನ್ ಅಣ್ಣ ಒಂದು 10 days ಸೆಲೆಬ್ರೇಷನ್ಸ್ ಮಾಡ್ತಿದ್ದೆ ಡೆವಿಲ್ ಗ್ರ್ಯಾಂಡ್ ಆಗಿ. ಮೊದಲನೇ ದಿನ ಈ ಒಂದು ಸೆಲೆಬ್ರೇಷನ್ಸ್ ಮಾಡೋದು ನಾವು ನೋಡಿದ್ದೀವಿ. 10ನೇ ದಿನ ಆದ್ರೂ ಈ ಮಟ್ಟಕ್ಕೆ ಸೆಲೆಬ್ರೇಷನ್ಸ್, ಫ್ಲಾಗ್ ತಂದಿದ್ರು, ಕೇಕ್ ತರಿಸಿದ್ರು, ಬ್ಲಾಸ್ಟರು, ಟಮ್ಟೆ, ಸ್ಪೆಷಲ್ ಶೋ ಎಲ್ಲ ಅರೇಂಜ್ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಒಳ್ಳೇದಾಗಿ ನಿಮಗೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀರಿ. ಎಲ್ಲರೂ ಅಷ್ಟು ಜನ ಎಲ್ಲ ಯೂತ್ಗಳೆಲ್ಲ ಸೇರಿ ಇವತ್ತು ಒಂದು ಪ್ರಮೋಷನ್ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಅಂತಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಚನ್ನರಾಯಪಟ್ಟಣ ನಾಟಿ ಕೋಳಿ ಸಾರು, ಮುದ್ದೆ, ಅದೊಂದು ಏನ್ ಮಾಡಿದ್ರಲ್ಲ ಸರ್, ಪೆಪ್ಪರ್ ಎಲ್ಲ ಪೆಪ್ಪರ್ ಚಿಕನ್. ಅಯ್ಯೋ ಸಗದಾಗಿತ್ತು. ಈ ಊರಿನ ಊಟ ನಾನ್ ತಿನ್ನಿರ್ಲಿಲ್ಲ, ಮಸ್ತ್ ಇತ್ತು. ನಮ್ಮ ನಿತಿನ್ ಮನೆಯಲ್ಲಿ ಒಳ್ಳೆ ಮುದ್ದೆ ಮತ್ತೆ ನಾಟಿ ಕೋಳಿ ಸಾರು, ಚಿಕನ್ ಫ್ರೈ ಎಲ್ಲ ಮಾಡಿಸಿದ್ರು. ತುಂಬಾ ತಿಂದ್ವಿ. ನನ್ ಗಿಲಿಗಿಡ್ಡ ಬಂದು ನನ್ನ ಬಾಡಿ ಹಿಂಗ ಬಿಡೈತೆ, ಕೊಳಕಾಡ್ತಾ ಐತೆ. ಅಯ್ಯಪ್ಪ.